ಬಸವ ಸಂಸ್ಕೃತಿ ಸಮಾರೋಪ ಸಮಾರಂಭ ಆಗ್ತಾ ಇದೆ. ಸಿಎಂ ಮಠಾಧೀಶರು ಸೇರಿ ಅನೇಕ ಗಣ್ಯರು ಭಾಗಿಯಾಗಿದ್ದಾರೆ. ಲಿಂಗಾಯತ ಧರ್ಮದ ಘೋಷಣೆಗಳು ಕೂಡ ಮೊಳಗಿದೆ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ ಇದು. ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದಿಂದ ಆಯೋಜನೆ ಮಾಡಲಾಗಿರುವಂತಹ ಬಸವ ಸಂಸ್ಕೃತಿ ಸಮಾರೋಪ ಸಮಾರಂಭ ಆಗ್ತಾ ಇದೆ. ಜಾಗತಿಕ ಲಿಂಗಾಯತ ಮಹಾಸಭಾ ಸೇರಿ ಹಲವು ಬಸವ ಪರ ಸಂಘಟನೆಗಳಿಂದ ಈ ಒಂದು ಸಮಾರೋಪದ ಆಯೋಜನೆಯನ್ನ ಮಾಡಲಾಗಿತ್ತು. ವಿಶ್ವಗುರು ಬಸವಣ್ಣ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಸರ್ಕಾರ ಘೋಷಿಸಿ 1 ವರ್ಷ ಪೂರೈಸಿದ ಪ್ರಯುಕ್ತ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟವು ರಾಜ್ಯದ 30 ಜಿಲ್ಲೆಗಳಲ್ಲಿ ಸೆಪ್ಟೆಂಬರ್ 1ರಿಂದ ನಡೆಸಿದಂತಹ ಬಸವ ಸಂಸ್ಕೃತಿ ಅಭಿಯಾನದ ಸಮಾರೋಪ ಸಮಾರಂಭ ಸದ್ಯ ಅರಮನೆ ಮೈದಾನದ ಗಾಯತ್ರಿ ವಿಹಾರದಲ್ಲಿ ನಡೀತಾ ಇದೆ. ಇನ್ನು ಅನೇಕ ಮಠಾಧೀಶರು ಹಾಗೂ ಹೆಚ್ಚು ಬಸವ ಅನುಯಾಯಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಈ ವೇದಿಕೆಯನ್ನು ನೋಡಿದರೆ 12ನೇ ಶತಮಾನದ ಅನುಭವ ಮಂಟಪ ಹೇಗಿತ್ತು ಅನ್ನುವಂಥದ್ದನ್ನು ಈ ವೇದಿಕೆ ಮೂಲಕ ಇಡೀ ಜಗತ್ತು ನೋಡ್ತಾ ಇದೆ ಅನ್ನುವಂಥ ಮಾತನ್ನು ಹೇಳಬೇಕಾಗ್ತದೆ ಅನ್ನುವಂಥದ್ದು. ಹಾಗೆಯೇ ನಮ್ಮ ಮುಖ್ಯಮಂತ್ರಿಗಳು ಬರಬೇಕಾದ್ರೆ ಮತ್ತೊಂದು ಅನುಭವ ಮಂಟಪವನ್ನು ಜೊತೆಗೆ ಕರೆದುಕೊಂಡು ಬಂದರು. ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಬಸವಣ್ಣನವರನ್ನ ಈ ನಾಡಿನ ಸಾಂಸ್ಕೃತಿಕ ನಾಯಕ ಅಂತ ಘೋಷಿಸಿರುವ ಸಂದರ್ಭದಲ್ಲಿ ವಚನಗಳನ್ನ ಪ್ರತಿ ಊರಿಗೆ, ಜಿಲ್ಲಾ ಕೇಂದ್ರಕ್ಕೆ ಅಲ್ಲ, ಪ್ರತಿ ಮನೆಗೆ ಮತ್ತು ಪ್ರತಿ ಮನಕ್ಕೆ ತೆಗೆದುಕೊಂಡು ಹೋಗುವಂತ ಕೆಲಸ ಆಗಬೇಕಾಗಿದೆ. ಬಹುಶಃ ಸಿದ್ಧಗಂಗಾ ಶ್ರೀಗಳು ಹೇಳಿದ ಹಾಗೆ ಈ ಬಸವ ಸಂಸ್ಕೃತಿ ಅಭಿಯಾನದ ಸಮಾರೋಪ ಕಾರ್ಯಕ್ರಮ ಇದಲ್ಲ. ಬದಲಿಗೆ ಬಸವ ಸಂಸ್ಕೃತಿಯನ್ನ, ಬಸವ ತತ್ವವನ್ನ, ಶರಣರ ವಚನಗಳನ್ನ ಪ್ರತಿ ಮನೆಗೆ ಮತ್ತು ಪ್ರತಿಯೊಂದು ವ್ಯಕ್ತಿಗೆ ತೆಗೆದುಕೊಂಡು ಹೋಗುವಂತ ಕಾರ್ಯಕ್ರಮದ ಆರಂಭ ಇದಾಗಬೇಕು ಅಂತ ನನಗೆ ಅನ್ನಿಸ್ತದೆ. ಆ ನಿಟ್ಟಿನಲ್ಲಿ ಗುರುಗಳು ಕೆಲವು ಅನಿಸಿಕೆಗಳನ್ನು ಹೊಂದಿದ್ದಾರೆ. ವಚನಗಳ ಪ್ರಚಾರಕ್ಕೆ, ಪ್ರಸಾರಕ್ಕೆ ಮತ್ತು ಸಂಶೋಧನೆಗೆ ಒಂದು ವಚನ ವಿಶ್ವವಿದ್ಯಾಲಯ ಆಗಬೇಕು ಮತ್ತು ಹಲವಾರು ಕೇಂದ್ರಗಳು ಈ ರಾಜ್ಯದಲ್ಲಿ ರೂಪುಗೊಳ್ಳಬೇಕು. ಆ ಕೇಂದ್ರಗಳು ಯಾರು ಬಸವಾದಿ ಶರಣರಿದ್ದಾರೆ, ಈ ನಾಡಿನಲ್ಲಿ ಶೋಷಿತ ಸಮುದಾಯಗಳಿಗೆ ಸೇರಿದಂತ, ಹಿಂದುಳಿದ ಸಮುದಾಯಗಳಿಗೆ ಸೇರಿದಂತ ಶರಣರು ಯಾರು 12ನೇ ಶತಮಾನದಲ್ಲಿ ಒಂದು ನಿಜ ಜೀವನದ ಲೌಕಿಕ ಅಧ್ಯಾತ್ಮವನ್ನ ಮುಂದಿಟ್ಕೊಂಡು ಹೋಗಿದ್ದಾರೆ, ಅವರ ಗದ್ದುಗೆಗಳು ಈ ರಾಜ್ಯದಲ್ಲಿ ಅಲ್ಲಲ್ಲಿ ಅನಾಥವಾಗಿದೆ. ಆ ಗದ್ದುಗೆಗಳು ಸ್ಮಾರಕಗಳಾಗಬೇಕು ಮತ್ತು ವಚನ ಪ್ರಸಾರದ ಕೇಂದ್ರಗಳಾಗಬೇಕು ಅನ್ನುವಂಥದ್ದು ಗುರುಗಳ ಆಶಯ ಇದೆ. ಸನ್ಮಾನ್ಯ ಸಿದ್ದರಾಮಯ್ಯನವರ ಇನ್ನು ಬಸವ ಸಂಸ್ಕೃತಿ ಸಮಾರಂಭ ನಡೀತಾ ಇದೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು. ಸಿಎಂ ಸಿದ್ದರಾಮಯ್ಯ ಕೂಡ ಈ ಒಂದು ಸಮಾರೋಪ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥದ್ದು. ಮಠಾಧೀಶರು ಭಾಗಿಯಾಗಿದ್ದಾರೆ. ಅನೇಕ ಗಣ್ಯರು ಕೂಡ ಸಮಾರೋಪ ಸಮಾರಂಭದಲ್ಲಿ ಭಾಗಿಯಾಗಿದ್ದು ಲಿಂಗಾಯತ ಧರ್ಮದ ಘೋಷಣೆಯೂ ಕೂಡ ಕಾರ್ಯಕ್ರಮದಲ್ಲಿ ಮೊಳಗಿದೆ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ ಇದು. ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದಿಂದ ಆಯೋಜನೆಯನ್ನ ಮಾಡಲಾಗಿದೆ. ಜಾಗತಿಕ ಲಿಂಗಾಯತ ಮಹಾಸಭೆ ಸೇರಿ ಹಲವು ಬಸವ ಪರ ಸಂಘಟನೆಗಳಿಂದ ಸಮಾರಂಭದ ಆಯೋಜನೆಯನ್ನ ಮಾಡಲಾಗಿತ್ತು. ಆ ಒಂದು ಸಮಾರಂಭದ ಸಮಾರೋಪ ಇದೀಗ ನಡೀತಾ ಇದೆ. ವಹಿಸಿಕೊಂಡು ತಮ್ಮ ಸಾನ್ನಿಧ್ಯಗಳ ಮಾತುಗಳನ್ನಾಡಿದಂತೆ ಎಲ್ಲ ಪರಮ ಪೂಜ್ಯ ಶ್ರೀಗಳ ಪಾದಗಳಲ್ಲಿ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು, ಈ ಕಾರ್ಯಕ್ರಮದಲ್ಲಿ ಅಭಿನಂದನಾ ಗೌರವವನ್ನು ಪಡೆದುಕೊಳ್ಳುತ್ತಿರುವ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು, ಬಡವರ ಪರವಾಗಿ, ರೈತರ ಪರವಾಗಿ ಅಪಾರವಾದಂತಹ ಒಂದು ಕಾಳಜಿಯನ್ನ, ಬದ್ಧತೆಯನ್ನು ಹೊಂದಿದಂತ ನಾಯಕರು, ಅದರ ಜೊತೆಗೆ ಅಪ್ಪಟ ಬಸವ ಅನುಯಾಯಿಗಳು ಆದಂತ ನಮ್ಮ ನಾಡಿನ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರೆ, ವೇದಿಕೆ ಮೇಲೆ ಆಸೀನರಾದಂತ ಎಲ್ಲ ನನ್ನ ಸಚಿವ ಮಿತ್ರರೇ, ಗಣ್ಯರೇ, ಹಿರಿಯ ಸಾಹಿತಿಗಳೇ ಸೇರಿದಂತೆ ಎಲ್ಲ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದಂತೆಲ್ಲ ಬಸವಾಭಿಮಾನಿಗಳೇ, ಇಂದು ಬಸವ ಸಂಸ್ಕೃತಿ ಅಭಿಯಾನ ಯಶಸ್ವಿ ಜಿಲ್ಲೆಗಳಲ್ಲಿ ಅಭಿಯಾನವನ್ನ ನೆರವೇರಿಸಿ ಇವತ್ತು ಇಲ್ಲಿ ಸಮಾರೋಪ ಸಮಾರಂಭದಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ.
ಇವತ್ತು ನಾವು ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರನ್ನ ಇವತ್ತು ನಾವು ಗೌರವಿಸ್ತಾ ಇದ್ದೀವಿ. ಯಾಕೆ ನಾವು ಅವ್ರನ್ನ ಗೌರವಿಸ್ತಾ ಇದ್ದೀವಿ? ಇವತ್ತು ಸರ್ಕಾರಿ ಕಚೇರಿಗಳಲ್ಲಿ ಇವತ್ತು ಸಹ ಬಸವಣ್ಣವರ ಭಾವಚಿತ್ರ ಇವತ್ತು ಸಹ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು. ಇವತ್ತು ವಿಜಯಪುರದಲ್ಲಿ ಬಸವ ಜನ್ಮಭೂಮಿ, ವಿಜಯಪುರದಲ್ಲಿ ಮಹಿಳಾ ವಿಶ್ವವಿದ್ಯಾಲಯಕ್ಕೆ ಇವತ್ತು ಸಹ ಅಕ್ಕಮಹಾದೇವಿ ಹೆಸರನ್ನ ಇಟ್ಟಂತವ್ರು, ನಿರ್ಧಾರ ಮಾಡಿ ಹೆಸರಿಟ್ಟಂತವ್ರು ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು.